ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದಮೇಲೆ ನಿಜವಾಗಿಯೂ ಆರ್ ಅಶೋಕ್ ಅವರನ್ನು ಮತ್ತು ನಮ್ಮ ಯಡಿಯೂರಪ್ಪರ ಮಗ ವಿಜೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ವಿರೋಧ ಪಕ್ಷ ಸ್ಥಾನದಿಂದ ಬದಿಗೆ ಸರಿಸ್ತಾ ಇದ್ದೇನೆ ಹೈಕಮಾಂಡು ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಬದಲಾಗ್ಬೋದು, ಬದಲಾಯಿಸ್ತಾರೆ ಅಂತೇಳಿ. ಅಡ್ಡಿಲ್ಲ, ಹೊಸದು ಮಾಡಲಿ, ಏನು ತಪ್ಪಿಲ್ಲ. ಆಲ್ರೆಡಿ ಅಡ್ಡ ಮತದಾನ ಕಾರಣಕ್ಕಾಗಿ ಪರಿಷತ್ತಿದ್ದು ಒಂದು ಸ್ವಲ್ಪ ಎಡವಿದ್ರು. ನಮ್ಮ ವಿಜೇಂದ್ರ ಅವರಾಗಿರ್ಬೋದು, ಆರ್ ಅಶೋಕ್ ಅವರಾಗಿರ್ಬೋದು, ಒಳ್ಳೆ ಎಚ್ಚರಗೊಂಡು ಹೆಜ್ಜೆ ಇಟ್ಟಿದ್ರೆ ವಿಶೇಷವಾಗಿ 5ನೇ ವ್ಯಕ್ತಿಯಾಗಿ JDS ನಿಂದ ಬರ್ಬೋದಾಗಿತ್ತೇನೋ. ಯಾವ ಕಾರಣಕ್ಕೆ ಮಾಡಿದ್ರು ಅವ್ರಿಗೆ ಬಿಟ್ಟಂಥ ವಿಷಯ. ಯಾಕಂದ್ರೆ ಇಲ್ಲೇ ಆರ್ ಅಶೋಕ್ ಮತ್ತು ವಿಜೇಂದ್ರ ಅವರು ಒಬ್ಬರು ಹಿತಾಸಕ್ತಿ ಒಬ್ಬರು ಕೈಕೊಳ್ತಾರ ಅನ್ನುವಂಥದ್ದು ಒಂದಿಷ್ಟು ಮಾತುಗಳು ಕೇಳಿ ಬಂದಿದ್ದರಿಂದಾಗೆ ಅವ್ರ ವಿರೋಧಗಳು ಇದನ್ನು ದೊಡ್ಡದು ಮಾಡಿ ತೋರಿಸಿ ಬದಲು ಮಾಡಬೇಕು ಅನ್ನುವಂಥದ್ದು ಆ ದಿಶೆಯಲ್ಲಿ ವಿಚಾರ ಮಾಡ್ತಾ ಇದ್ದಾರೆ ಅಂತ ಸುದ್ದಿಗಳಿದ್ದಾವೆ. ವಿ ಸೋಮಣ್ಣವ್ರು ಮಾಡ್ಬೋದು, ಮತ್ತು ಯಾರನ್ನೋ ಮಾಡ್ಬೋದು ಅಧ್ಯಕ್ಷರನ್ನಾಗಿ ಅನ್ನುವಂಥ ಮಾತುಗಳು ಕೇಳ್ತಾ ಇದ್ದಾವೆ. ಇದೆಲ್ಲ ನಿಜವಾ ಅಂತೇಳಿ. ಯಾಕಂದ್ರೆ ಇದು ಅತ್ಯಂತ ಸಂಕ್ರಮಣ ಕಾಲ BJPಗೆ. ಯಾಕಂದ್ರೆ ಈಗ ಬಂತು ಇಲೆಕ್ಷನ್ನು 2028 ಗೆಲ್ಲಲೇಬೇಕಾದಂಥದ್ದು. ಅದರಲ್ಲಿ SIR ಬಂತಪ್ಪ ಅಂದರೆ ವಿಶೇಷವಾಗಿ BJPಗೆ ಒಂದು ರೀತಿಯಿಂದ ಪ್ಲಸ್ ಪಾಯಿಂಟ್. ಯಾಕಂದ್ರೆ ಅದರ ಅರ್ಥ ಗೆದ್ದೇ ಗೆಲ್ತಾರೋ ಅಂತಲ್ಲ. ಯಾಕಂತಂದ್ರೆ ಮೂಲತಃ ಇಲ್ಲಿ ನಮ್ಮ ಕೇರಳದಲ್ಲೂ ಗೆಲ್ಲಕ್ಕಾಗಲಿಲ್ಲ, ಅದೇ ಕಾಲಕ್ಕೆ ತಮಿಳ್ನಾಡಲ್ಲೂ ಗೆಲ್ಲಕ್ಕಾಗಲಿಲ್ಲ. ಅದು ಎಷ್ಟಪ್ಪ SIRದಿಂದ ಒಂದು 6-7% ಮತದಾನವನ್ನು ವೇರಿಯೇಷನ್ ಮಾಡ್ಬೋದು ವಿನಃ ಇಡೀ 40% 30% ಏನು ತೊಗೊಳ್ತಾರೆ ಅಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡೋದಕ್ಕೆ ಅಸಾಧ್ಯನೂ ಅದು. ಅಷ್ಟು ಹೇಳಿದೆ ನಿಮಗೆ. 5-6%, ಮ್ಯಾಕ್ಸಿಮಮ್ 7%, ಇನ್ನೂ ಭಾಳಷ್ಟು 8% ವೇರಿಯೇಷನ್ ಮಾಡಿ ತೊಗೊಳ್ಬೋದು ಅಂತಲೂ ಅಷ್ಟೇ ಇಲ್ಲಿವರೆಗಿನ ಒಂದು ರಿಪೋರ್ಟ್ಗಳ ಆಧಾರ ಮೇಲೆ ಈ ಮಾತನ್ನು ಹೇಳಬೇಕಾಗಿದೆ. ಯಾಕಂದ್ರೆ ಏನು ವೆಸ್ಟ್ ಬೆಂಗಾಲ್ದದ್ದು ಉದಾಹರಣೆ ಅದ, ಬಿಹಾರದ ಉದಾಹರಣೆ ಅದ, ಇನ್ನು ಉತ್ತರ ಪ್ರದೇಶದ ಉದಾಹರಣೆ ಅದ, ಮಹಾರಾಷ್ಟ್ರದ್ದು ಉದಾಹರಣೆ ಅದ, ಅದೇ ಕಾಲಕ್ಕೆ ಹರಿಯಾಣ ಉದಾಹರಣೆ ಅದ. ಸ್ವಲ್ಪ ಅಂತರದಲ್ಲಿ ಕೆಲಸ ಆಗ್ಯದ, ಅಲ್ಲೇ ಕಾಂಗ್ರೆಸ್ ಸೋತು. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ SIR. ಸ್ವತಂತ್ರವಾದ ಮೀಡಿಯಾಗೆ